ಸ್ನೇಹಿತರೆ ನಮಸ್ಕಾರ. ಅನ್ನಭಾಗ್ಯ ಅಕ್ಕಿ ವಿತರಣೆ ಬಂದ. ಹೌದು ಸ್ನೇಹಿತರೆ, ಕೇಂದ್ರದಿಂದ ಈಗಾಗಲೇ 5 ಕೆಜಿ ಅಕ್ಕಿ ಸಿಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಇನ್ಮೇಲಿಂದ 5 ಕೆಜಿ ಆಲ್ರೆಡಿ ಬರ್ತಾ ಇತ್ತು, ಅದು ಬಂದ್ ಆಗತ್ತೆ. ಕೇವಲ ಕೇಂದ್ರದಿಂದ ಬರ್ತಕ್ಕಂತಹ 5 ಕೆಜಿ ಅಕ್ಕಿ ಏನಿದೆಯಲ್ಲ, ಅದು ಮಾತ್ರ ನೀವು ಪಡ್ಕೊಳ್ತೀರಿ. ಹಾಗಾದ್ರೆ ಏನು ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಇನ್ನು ಮುಂದೆ 5 ವಸ್ತುಗಳ ವಿತರಣೆ ಆಗಲಿದೆ ಅಂತೆ. ಹೌದು, ಈಗಾಗಲೇ ಸರ್ವೆ ನಡೆಸಿದ್ರಂತೆ. ಸುಮಾರು 100% ಮಹಿಳೆಯರಲ್ಲಿ 93% ಮಹಿಳಾ ಫಲಾನುಭವಿಗಳು ನಮಗೂ ಬೇರೆ ಏನಾದರೂ ಕೊಡಿ, ವಸ್ತುಗಳನ್ನು ಕೊಡಿ, ಏನಾದರೂ ಬದಲಾವಣೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಸೊ ಹಾಗಾಗಿ KH ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು, ಈ ವಸ್ತುಗಳು ಯಾವುವು, ಯಾವಾಗಿನಿಂದ ಕೊಡ್ತಾ ಇದ್ದಾರೆ, ಇದನ್ನು ನಾವು ಕೂಡ ಪಡ್ಕೊಳ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಕೊಡಬೇಕಾಗತ್ತೆ, ಎಲ್ಲಿ ಹೋಗಿ ಇದರ ಬಗ್ಗೆ ಚರ್ಚೆ ಮಾಡಬೇಕು, ಏನಿದು ವಿಷಯ. ಸೊ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡೋಕ್ಕಿಂತ ಮುಂಚಿತವಾಗಿ ನಿಮಗೆ ದುಡ್ಡನ್ನು ಕೊಡ್ತಾ ಇದ್ರು. ಸ್ವಲ್ಪ ಹಿಂದಿನ ಹಿಡ್ಕೊಂಡು ನಾವು ತಿಳ್ಕೊಳ್ತಾ ಬರೋಣ, ಓಕೆನಾ. ಸೊ ನಿಮಗೆ ಅಕ್ಕಿ ವಿತರಣೆ ಮಾಡ್ತೀವಂತ ಗ್ಯಾರಂಟಿ ಯೋಜನೆಗಳಲ್ಲಿ ಹೇಳಿದ್ರು, ಆದರೆ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇರಲಿಲ್ಲ, ಆದರೂ ಸಹಿತ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಈ ಸಂದರ್ಭದಲ್ಲಿ ಅಕ್ಕಿ ಇರದೇ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಬಳಿ ಕೇಳ್ತಾರೆ, ನಿಮ್ಮ ಹತ್ರ ಅಕ್ಕಿ ಒಂದು ದಾಸ್ತಾನು ಇದ್ರೆ ಕೊಡಿ, ನಾವು ಖರೀದಿ ಮಾಡ್ತೀವಿ ಅಂತ ಕೇಳಿದಾಗ ಅಕ್ಕಿ ದಾಸ್ತಾನು ಕೇಂದ್ರ ಸರ್ಕಾರದ ಬಳಿ ಇರಲಿಲ್ಲ. ಸಾಕಷ್ಟು ಕಡೆ ಆಲ್ರೆಡಿ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ತಲಾ ಒಬ್ಬರಿಗೆ 5 ಕೆಜಿ ಅಕ್ಕಿಯ ಹಾಗೆ ಕೊಡ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕೊಡಬೇಕಾಗಿತ್ತಲ್ವ, ಟೋಟಲಿ ನಾವು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಹೀಗಾಗಿ ಅದರ ಬದಲಾಗಿ ದುಡ್ಡನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ಒಬ್ಬರಿಗೆ 170 ರೂಪಾಯಿದಂತೆ. ಸೊ ನಿಮ್ಮ ಅಕೌಂಟ್ಗಳಿಗೆ DBT ಮುಖಾಂತರ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ 1 ತಿಂಗಳದ್ದು ಕೊಡೋದು, 2 ತಿಂಗಳದ ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೆದಿತ್ತು. ಈ ಸಂದರ್ಭದಲ್ಲಿ ಹಾಗೆ ಕೊಡ್ತಾ ಕೊಡ್ತಾ ಬರ್ತಾರೆ. ಕೆಲವೊಂದಿಷ್ಟು ತಿಂಗಳನ್ನು ಯಾಮಾರಿಸ್ತಾರೆ, ಒಂದಿಷ್ಟು ಜನರಿಗೆ ಜಮಾ ಮಾಡ್ತಾರೆ, ಒಂದಷ್ಟು ಜನರಿಗೆ ಜಮಾ ಮಾಡೋದಿಲ್ಲ. ಈ ರೀತಿ ಎಲ್ಲವೂ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳುತ್ತೆ, ನಮ್ಮ ಹತ್ರ ಅಕ್ಕಿ ಇದೆ, ನೀವು ಖರೀದಿ ಮಾಡ್ಬೋದು ಅಂತ ಹೋದ ವರ್ಷದ 2024ರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಹೇಳ್ತಾರೆ. ಅದು ಎಲ್ಲವೂ ಕೂಡಿ ಖರೀದಿ ಮಾಡಿ ನಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡುವುದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2025ರಲ್ಲಿ ಪ್ರಾರಂಭಿಸ್ತಾರೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಿ ಈ ಅಕ್ಕಿಯನ್ನು 10 ಕೆಜಿಯನ್ನಾಗಿ. 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರುತ್ತೆ, ಜ್ಞಾಪಕ ಇರಲಿ. ಕೇವಲ 5 ಕೆಜಿ ಅಕ್ಕಿಯನ್ನು ಮಾತ್ರ ರಾಜ್ಯ ಸರ್ಕಾರ ಕೊಡುವಂಥದ್ದು. ಹೀಗಾಗಿ ಈ 10 ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೂಡ 5 ಜನ ಇದ್ದಂತಹ ಕುಟುಂಬಸ್ಥರಿಗೆ 50 ಕೆಜಿ, 6 ಜನ ಇದ್ದಂಥವರಿಗೆ 60 ಕೆಜಿ, ಈ ರೀತಿಯಾಗಿ ಜಮಾ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇದನ್ನು ನೀವು ನ್ಯಾಯಬೆಲೆ ಅಂಗಡಿಯ ಮುಖಾಂತರ ತೆಗೆದುಕೊಂಡು ಬರ್ತಾ ಇದ್ದೀರಿ. ಹಾಗಾದರೆ ಈ ಅಕ್ಕಿ ವಿತರಣೆ ಏನಿದೆ ಇಲ್ಲಿವರೆಗೂ ಕೂಡ ಬಂದಿದೆ. ಕೇಂದ್ರ ಸರ್ಕಾರ ಮೊದಲೇ ಹೇಳಿತ್ತು, ನಮ್ಮ ಹತ್ರ ಯಾವಾಗ ದಾಸ್ತಾನು ಕಡಿಮೆ ಆಗತ್ತೆ ನಾವು ಅವಾಗ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈಗ ಅಕ್ಕಿ ದಾಸ್ತಾನು ಕೇಂದ್ರ ಸರ್ಕಾರದ ಬಳಿ ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ನೀವು ಅಕ್ಕಿಯನ್ನು ಬದಲಾಗಿ ಬಹಳಷ್ಟು ಜನ ವಸ್ತುಗಳನ್ನು ಕೂಡ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರಿ. ಇದರ ಮೇರೆಗೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೋ ಅದು ಫೈನಲ್ಲು. ಈಗಾಗಲೇ ಒಂದು ಸಾರಿ KH ಮುನಿಯಪ್ಪನವರು ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ KH ಮುನಿಯಪ್ಪನವರು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ತರಿಸ್ಲಿಕ್ಕೆ ರೆಡಿಯಾಗಿದ್ದರು. ಇನ್ನು ಉಳಿದಂತಹ ವಸ್ತುಗಳನ್ನು ಕೇಳಿಸ್ಕೊಳ್ಳಿ. ಉಪ್ಪು ರಾಜಸ್ಥಾನದಿಂದ ಬಂದರೆ ಉಳಿದಂತಹ ವಸ್ತುಗಳು ಬೇಳೆಕಾಳುಗಳು, ಅದೇ ರೀತಿಯಾಗಿ ಸಕ್ಕರೆ, ಅದೇ ರೀತಿಯಾಗಿ ರಾಗಿ ತಿಂತಕ್ಕಂತಹ ಪ್ರದೇಶದಲ್ಲಿ ರಾಗಿಯನ್ನು ಕೊಡೋದು, ಇನ್ನು ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಂತ ಕರಿತೀವಿ, ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ರೆಡಿ ಆಗುತ್ತೆ. ಸೊ ಇಲ್ಲಿಂದ ವಿತರಣೆ ಮಾಡಬೇಕಂತ ಕಾಯ್ತಾ ಇದ್ದರು. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಆ ನಿರ್ಧಾರವನ್ನು ಕೈಚೆಲ್ಲಲಾಗಿತ್ತು. ಆದರೆ ಈಗ ಮತ್ತೆ ಅದರ ಹಾವಳಿ ಎದ್ದಿದೆ. ಈಗ ಕೇಂದ್ರದ ಬಳಿ ಅಕ್ಕಿ ಶಾರ್ಟೇಜ್ ಬಿದ್ದಿತ್ತೆ ಆದರೆ ನಿಮಗೆ ಈ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಾಗ್ತದೆ. ಸೊ ಇದೇ ಜೂನು ತಿಂಗಳು ಹಿಡ್ಕೊಂಡು ಈ ಒಂದು ಕಿಟ್ ವಿತರಣೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವುಗಳನ್ನು ರೆಡಿ ಮಾಡಲಿಕ್ಕೆ ಸಾಕಷ್ಟು ಕಾರ್ಮಿಕರು ಕೂಡ ಬೇಕಾಗ್ತಾರೆ.
ಇದಕ್ಕೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಅಕ್ಕಿಗಿಂತನೂ. ಯಾಕಂದರೆ ಪ್ರತಿಯೊಂದು ಕಿಟ್ಗಳು ಒಂದೊಂದು ಕೆಜಿ ಪ್ಯಾಕೆಟ್ ಬೇರೆ ಬೇರೆ ರೆಡಿ ಮಾಡಬೇಕು. ಎಲ್ಲವೂ ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಪ್ರೇಟ್ ಪ್ಯಾಕೆಟ್ ಮಾಡಿ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಸೇರ್ಪಡೆ ಮಾಡಿ ಅದನ್ನು ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡಬೇಕಾಗತ್ತೆ. ಅವುಗಳನ್ನು ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು. ಸಿಲಾಯಿ ಮಾಡೋರು ಬೇಕು, ಅದನ್ನು ರೆಡಿ ಮಾಡೋರು ಬೇಕು, ಪ್ಯಾಕ್ ಮಾಡೋರು ಬೇಕು. ಹೀಗೆ ನಾನಾ ರೀತಿಯ ಕಾರ್ಮಿಕರು ಬೇಕಾಗ್ತಾರೆ. ರಾಜ್ಯದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬ ಕುಟುಂಬಸ್ಥನಿಗೂ ಕೂಡ ಒಂದೊಂದು ಕಿಟ್ ಹೋಗ್ಬೇಕಲ್ವಾ. 5 ಜನ ಇದ್ದಂಥವರ ಕುಟುಂಬಸ್ಥರಿಗೆ 5 ಕಿಟ್ ಹೋಗಬೇಕು. ಈ ರೀತಿ ಸಾಕಷ್ಟು ಕಿಟ್ಗಳ ವಿತರಣೆ ಮಾಡಬೇಕಾಗತ್ತೆ. ಹಾಗಾದರೆ ಸರ್ಕಾರ ಏನು ಮಾಡುತ್ತೆ ಅಂತ ಕಾಯ್ದು ನೋಡಬೇಕಾಗುತ್ತೆ. ಜೂನ್ ತಿಂಗಳಲ್ಲಿ ಕೊಡುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಿಟ್ ವಿತರಣೆ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾಯ್ದು ನೋಡೋಣ ಸ್ನೇಹಿತರೆ. ಅಕ್ಕಿ ವಿತರಣೆ ಅಂತೂ ಸದ್ಯಕ್ಕೆ ಆಗ್ತಾ ಇದೆ. ಇದು ನಿಂತಂದರೆ ಸದ್ಯಕ್ಕೆ ಈ ಕಿಟ್ ವಿತರಣೆ ಆಗುತ್ತೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ.